ಓಂ. ಭಾರತದ ಸನಾತನ ಧರ್ಮ ಇದೊಂದು ವಿಶೇಷವಾದಂತಹ ಶಬ್ದ. ಧರ್ಮ ಅನ್ನುವುದಕ್ಕೆ ಬಹಳ ವಿಶಿಷ್ಟವಾದಂತಹ ಅರ್ಥ ಇದೆ. ಧರ್ಮದ ಮೂಲ ಅರ್ಥ ಯಾವುದನ್ನು ಧರಿಸಲ್ಪಡುತ್ತೆ, ಯಾವುದನ್ನು ಆಚರಣೆಯಲ್ಲಿ ತರ್ತೇವೆ, ಯಾವುದು ಮೂಲ ಸತ್ಯವಾಗಿದೆ, ಅದನ್ನು ನಮ್ಮ ಪ್ರಾಚೀನ ಋಷಿ ಮುನಿಗಳು, ಹಿರಿಯರು, ಜಾಗೃತರು, ಸದ್ದರ್ಶನಿಗಳು ಈ ರೀತಿ ಧರ್ಮವನ್ನು ತಿಳಿಸಿದ್ದಾರೆ. ಅದನ್ನೇ ಸನಾತನ ಧರ್ಮ ಅಂತ ಕೂಡ ಕರೆದಿದ್ದಾರೆ. ಸನಾತನ ಧರ್ಮ ಅಂದರೆ ಯಾವುದು ಸತ್ಯ, ಅದುವೇ ಸನಾತನ ಧರ್ಮ. ಸತ್ಯ ಅಂದಾಕ್ಷಣ ಯಾವುದನ್ನು ಸತ್ಯ ಅಂತ ಹೇಳೋದು? ನಮ್ಮಲ್ಲಿ ಸತ್ಯಕ್ಕೆ, ಸತ್ಯದ ಅನ್ವೇಷಣೆಗೆ ದಾರಿಗಳನ್ನು ಸೂಚನೆ ಮಾಡಿದ್ದಾರೆ. ಋಷಿಗಳು, ಮುನಿಗಳು ತಮ್ಮ ಜೀವನದ ಅನ್ವೇಷಣೆಯಲ್ಲಿ ತಮ್ಮ ಜೀವನವನ್ನು ಆಳವಾಗಿ ಚಿಂತಿಸಿ ಏನು ಅವರಿಗೆ ಅನುಭವವಾಗಿ ಸಿಕ್ಕಿದೆಯೋ ಅದನ್ನು ಸತ್ಯವಾಗಿ ನಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವುಗಳನ್ನೇ ವೇದಗಳು, ಶಾಸ್ತ್ರಗಳು, ದರ್ಶನಗಳು ಅಂತ ಹೇಳ್ತಾರೆ. ಇವೆಲ್ಲದರ ಮೂಲದಲ್ಲಿ ಋಷಿಗಳಲ್ಲಿ ಕರುಣೆ ಅನ್ನುವ ಒಂದು ಭಾವವಿದೆ. ಅಂದರೆ ದರ್ಶನವನ್ನು ಪಡೆದವರು, ದರ್ಶನವನ್ನು ಮಾಡಿಕೊಂಡವರು, ಅವರ ಉದ್ದೇಶವೇ ನನಗೆ ಹೇಗೆ ಜೀವನದಲ್ಲಿ ಸತ್ಯವು ಸಿಕ್ಕಿದೆಯೋ ಅದೇ ರೀತಿ ಮನುಷ್ಯ ಮಾತ್ರನಿಗೆ ಆ ಸತ್ಯ ಸಿಗಲಿ ಅನ್ನುವುದೇ ಅವರ ಭಾವವಾಗಿದೆ. ಅದನ್ನು ಮಂತ್ರಗಳ ಮೂಲಕ, ಶಾಸ್ತ್ರಗಳ ಮೂಲಕ, ಮಾತುಗಳ ಮೂಲಕ, ಆಚರಣೆಯ ಮೂಲಕ, ಆನಂತರದ ಶತಮಾನಗಳಲ್ಲಿ ವಚನ, ಸಾಹಿತ್ಯ, ಭಗವದ್ಗೀತೆ, ಶಾಸ್ತ್ರ, ಬ್ರಹ್ಮಸೂತ್ರ ಅನೇಕವು. ಇವುಗಳಲ್ಲಿ ಯಾವುದು ಸತ್ಯ? ನಮ್ಮ ಸನಾತನ ಧರ್ಮ ಹೇಳುತ್ತೆ ಇವೆಲ್ಲವೂ ಋಷಿ ಮುನಿಗಳು, ಜ್ಞಾನಿಗಳು, ಸಂತರು ತಮ್ಮ ಅನುಭವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಕೆಲಸ ಅವುಗಳನ್ನು ಆಲಿಸಬೇಕು, ಅವುಗಳನ್ನು ಆಲಿಸಿ ಒಂದಷ್ಟು ದೂರ ನಡಿಬೇಕು. ಇದನ್ನೇ ಉಪನಿಷತ್ತುಗಳು ಅಂತ ಹೇಳ್ತಾರೆ. ನಮ್ಮ ಭಾರತದ ಸನಾತನ ಪರಂಪರೆಯಲ್ಲಿ ಉಪನಿಷತ್ತುಗಳಿಗೆ ಬಹಳ ಎತ್ತರವಾದಂತಹ ಸ್ಥಾನವಿದೆ. ಈ ಉಪನಿಷತ್ತುಗಳನ್ನು ವೇದಾಂತ ಅಂತ ಕೂಡ ಕರೀತಾರೆ. ವೇದಗಳ ಅಂತಿಮ ಭಾವ ಅನ್ನುವುದು ಸರಳವಾದ ಅರ್ಥವಾದರೆ ಇಡೀ ವೇದಗಳ ಸಾರಾಂಶ ಅನ್ನೋದು ಕೂಡ ಇನ್ನೊಂದು ಅರ್ಥ. ಉಪನಿಷತ್ತುಗಳಲ್ಲಿ ಒಬ್ಬ ಮನುಷ್ಯನ ಜೀವನದ ಅರ್ಥವೇನು, ಉದ್ದೇಶವೇನು, ಸಾರ್ಥಕತೆ ಏನು, ನಮ್ಮ ಲಕ್ಷ್ಯವೇನು ಅನ್ನುವುದನ್ನು ಕಥೆಗಳು, ಇತಿಹಾಸ, ಚರ್ಚೆಗಳು, ಪ್ರಶ್ನೆ, ವಿಷಯಗಳು ಇತ್ಯಾದಿ ಅನೇಕ ರೀತಿಯಲ್ಲಿ ಉಪನಿಷತ್ತುಗಳ ಮೂಲಕ ನಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಾಚೀನವಾದ್ದರಿಂದ ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆಗೆ ನಾವೆಲ್ಲರೂ ದೂರವಾದ ಕಾರಣ ಅದು ನಮಗೆ ದೂರದ ದೀಪವಾಗಿದೆ. ಅದರದು ಬಹಳ ಸರಳ, ಮನಸ್ಸಿಗೆ ಮುಟ್ಟುವಂಥದ್ದೇ ಶಾಸ್ತ್ರ, ದರ್ಶನಗಳು, ಉಪನಿಷತ್ತುಗಳ ಸಂದೇಶವಾಗಿದೆ. ಉದಾಹರಣೆಗೆ ನೂರಾರು ಉಪನಿಷತ್ತುಗಳಿದೆ. ಉಪನಿಷತ್ತುಗಳು ಅಂದರೆ ಜ್ಞಾನಿಗಳ ಹತ್ತಿರ ಕುಳಿತು ಶ್ರದ್ಧೆಯಿಂದ ನಾನು ಕಲಿಬೇಕು, ಅಹಂಕಾರವನ್ನು ತ್ಯಜಿಸಿ ಒಂದು ದೊಡ್ಡ ಉತ್ತಮ ಸ್ಥಿತಿಗೆ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ಮನುಷ್ಯ ಮಾಡುವಂತಹ ಪ್ರಯತ್ನವನ್ನು ಧರ್ಮದ ಅನ್ವೇಷಣೆ, ಸತ್ಯದ ಅನ್ವೇಷಣೆಯಲ್ಲಿ ಕೇಳುವ ಮಾತುಗಳನ್ನು ಉಪನಿಷತ್ತುಗಳು ಅಂತ ಹೇಳ್ತೇವೆ. ಜ್ಞಾನಿಗಳು ನಮಗೆ ತಿಳಿಸಿದ್ರು. ಆ ಮಾತುಗಳಲ್ಲಿ ಅನೇಕ ಉಪನಿಷತ್ತುಗಳಿವೆ. ಅವುಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ 10-11 ಉಪನಿಷತ್ತುಗಳನ್ನು ಪ್ರಸಿದ್ಧ ಮುಖ್ಯ ಉಪನಿಷತ್ತುಗಳು ಅಂಥೇಳಿ ಸ್ವೀಕರಿಸಿದ್ದಾರೆ. ಅವುಗಳಲ್ಲಿ ಒಂದು ಉಪನಿಷತ್ತಿನ ಬಗ್ಗೆ ತಮ್ಮ ಮುಂದೆ ಸನಾತನ ಧರ್ಮ ಅಂದರೆ ಏನು,
ಸನಾತನ ಧರ್ಮದ ಸ್ವರೂಪವೇನು? ಸನಾತನ ಧರ್ಮ ನಮಗೆ ಬಲವಂತ ಮಾಡುತ್ತಾ, ನಾನು ಹೇಳಿದ್ದೇ ಸರಿ ಅಂತ ಹೇಳುತ್ತಾ, ನಾನು ಹೇಳಿದ್ದೇ ಕೇಳಬೇಕು ಅಂತ ಹೇಳುತ್ತಾ ಅನ್ನುವ ಅನೇಕ ಪ್ರಶ್ನೆಗಳಿಗೆ ತಮಗುತ್ತರ ಸಿಗುತ್ತೆ. ಇಡೀ ಉಪನಿಷತ್ತುಗಳಲ್ಲಿ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರುಗಳು ಅತ್ಯಂತ ಸಹಜ ಭಾವನೆಯಿಂದ, ಪ್ರೇಮ ಭಾವನೆಯಿಂದ ಉತ್ತರವನ್ನು ಕೊಡ್ತಾರೆ. ನಿಮಗೆ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯ ಹೇಳ್ತಾರೆ. ಉಪನಿಷತ್ತಿನಲ್ಲಿ ಗುರುಗಳು ಹೇಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಶಿಷ್ಯರು, ಒಂದಷ್ಟು ಜನ ಶಿಷ್ಯರು ಗುರುಗಳ ಹತ್ರ ಪ್ರಶ್ನೆ ಕೇಳಿ ಹೋಗ್ತಾರೆ, ನಮಗೆ ಜ್ಞಾನ ಕೊಡ್ತೀರಾ? ಗುರುಗಳು ಜ್ಞಾನ ಹೇಳೋದಿಲ್ಲ, 1 ವರ್ಷ ಕಾಯಿರಿ, ಉಳಿರಿ ಅಂತ ಹೇಳ್ತಾರೆ. ಅಲ್ಲಿನ ವಾತಾವರಣ, ಅಲ್ಲಿನ ಜೀವನ, ಗುರುಗಳನ್ನು ನೋಡಿ 1 ವರ್ಷ ಆದ ನಂತರ ಮತ್ತೊಂದು 2 ವರ್ಷ ಹಾಗೇ ಇರಿ ಅಂತ ಹೇಳ್ತಾರೆ. ಹೀಗೆ ಸೇವೆ, ತನ್ಮಯತೆ, ಕಲಿಕೆ, ಅಧ್ಯಯನ ಇವೆಲ್ಲದರ ಜೊತೆಗೆ ಆಶ್ರಮದಲ್ಲಿ ಸೇವೆ ಮಾಡಿಕೊಂಡಿರ್ತಾರೆ. 3 ವರ್ಷದ ನಂತರ ನಮಗೆ ಜ್ಞಾನ ಕೊಡ್ತೀರಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಗೊತ್ತಿದ್ದಷ್ಟನ್ನು ಹೇಳ್ತೇನೆ, ಆದರೆ ಇದನ್ನೇ ಸರಿ ಅಂತಲ್ಲ, ನಿಮಗೆ ಅದರಲ್ಲಿ ಯಾವುದು ಸೂಕ್ತವಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಿ ಅಂಥೇಳಿ ಉಪನಿಷತ್ತಿನ ಧಾಟಿ, ಉಪನಿಷತ್ತಿನ ವೈಖರಿ, ಅದರ ಸ್ವರೂಪ ಹೀಗಿದೆ. ಅಂದರೆ ತಿಳಿದಂತಹ ಗುರುಗಳು ಕೂಡ ನನಗೆ ಗೊತ್ತಿದೆ, ನನ್ನದೇ ಅಂತಿಮ ಸತ್ಯ, ನಾನು ಹೇಳುವುದೇ ಕೊನೆ ಅನ್ನುವುದು ಸನಾತನ ಧರ್ಮ ಅಲ್ಲ. ಮಹಾಭಾರತ, ರಾಮಾಯಣದಲ್ಲಿ ಅನೇಕ ಸಂಘರ್ಷಗಳಾಗಿರ್ಬೋದು, ಆದರೆ ಅವುಗಳಲ್ಲಿಯೂ ಕೂಡ ಒಳ್ಳೆಯದನ್ನು ಆರಿಸುವುದು ಹೇಗೆ, ಇದು ನಮಗೆ ಹಿರಿಯರು ಹೇಳಿಕೊಟ್ಟಂತಹ ಸನಾತನ ಧರ್ಮದ ಸಂಕೇತ. ಕಠೋಪನಿಷತ್ ಅಂತ ಹೇಳಿ ಒಂದು ಉಪನಿಷತ್ ತಂದೆ ತನ್ನಲ್ಲಿರುವಂತಹ ಅನೇಕ ವಿಷಯಗಳನ್ನು, ವಸ್ತುಗಳನ್ನು ದಾನ ಮಾಡ್ತಿರ್ತಾನೆ. ಆವಾಗಿನ ಸಮಯದಲ್ಲಿ ದಾನ ಅಂತ ಹೇಳಿದ್ರೆ ಗೋದಾನ, ಹಸುವನ್ನು ದಾನ ಮಾಡೋದು ಬಹಳ ದೊಡ್ಡ ಸಂಗತಿ. ಎಲ್ಲರಿಗೂ ದಾನ ಮಾಡ್ತಿದ್ದಾನೆ. ಚಿಕ್ಕ ಪುಟ್ಟ ಹುಡುಗ, ಸುಮಾರು 8-9 ವರ್ಷ ಇರ್ಬೋದು, ಹೆಚ್ಚಂದ್ರೆ 10 ವರ್ಷದ ಬಾಲಕ. ಆತನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಇದೇ ಉಪನಿಷತ್ತಿನ ಪ್ರಾರಂಭದ ಸಂದೇಶ. ಇವತ್ತು ನಾವು ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಿದ್ದೇವೆ. ಈ ಮೂಲಕ ನಾವು ಏನು ಸಂದೇಶವನ್ನು ಕೊಡ್ತಿದ್ದೇವೆ? ಮನುಷ್ಯ ಪ್ರಶ್ನೆ ಕೇಳಬೇಕು. ಸಮಾಜದಲ್ಲಿ, ಜ್ಞಾನದ ದಾರಿಯಲ್ಲಿ, ಸುತ್ತಮುತ್ತಲು ಪ್ರಪಂಚದಲ್ಲಿ, ಮನಸ್ಸಿನಲ್ಲಿ ಮೂಡುವ ವಿಚಾರಗಳಲ್ಲಿ, ದುಃಖ ಕಾರ್ಪಣ್ಯಗಳಲ್ಲಿ, ಕರುಣೆಯ ಸುಖ ದುಃಖಗಳಲ್ಲಿ ನಾನು ಯಾರು? ನನ್ನ ಅಸ್ತಿತ್ವ ಏನು? ನನ್ನ ಉದ್ದೇಶವೇನು? ಯಾರೋ ಕೇಳಿದ ಪ್ರಶ್ನೆ ನನ್ನದಾಗೋದಿಲ್ಲ. ನಿಮ್ಮ ಒಳಗೂ ಕೂಡ ಆ ಪ್ರಶ್ನೆ ಬಂತ? ಈ ಪ್ರಶ್ನೆಗೆ ಉತ್ತರ ಕೊಡುವುದನ್ನೇ ಯೋಗ, ದರ್ಶನ, ವೇದ, ಹಿರಿಯರ ವಚನ, ಜ್ಞಾನಿಗಳ ಮಾತುಗಳು ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಈ ಜ್ಞಾನ ಅನ್ನುವುದು ವೈದ್ಯಕೀಯ ಶಾಸ್ತ್ರವಿದ್ದ ಹಾಗೆ. ವೈದ್ಯಕೀಯ ಶಾಸ್ತ್ರ ಒಂದೇ ಇದೆಯಾ? ಆಯುರ್ವೇದ ಇದೆ, ಯುನಾನಿ ಇದೆ, ಅಲೋಪತಿ ಇದೆ, ಹೋಮಿಯೋಪತಿ ಇದೆ, ಇನ್ನೂ ಹಲವಾರು ಪದ್ಧತಿ ಇದೆ. ಯಾವುದು ಸರಿ? ರೋಗಿಯಾದವನ ಉದ್ದೇಶ ಜ್ವರ ದೂರ ಆಗಬೇಕು, ಶೀತ ದೂರವಾಗಬೇಕು, ಚರ್ಮದ ರೋಗ ದೂರ ಆಗಬೇಕು. ರೋಗಿಯಾದವನು ನಿನಗೆ ಯಾವುದು ಅನುಕೂಲ ಅನ್ನುವ ಪರೀಕ್ಷೆ ಖಂಡಿತ ಅವಶ್ಯಕ. ಯಾವುದರಿಂದ ನನ್ನ ರೋಗಗಳು ಗುಣವಾಗ್ತವೆ, ನನ್ನ ಕಷ್ಟ ದೂರವಾಗುತ್ತೆ, ಇದನ್ನು ಆಲಿಸು, ನೋಡು, ಪ್ರಯತ್ನಿಸು.